ಹಲೋ ಗೈಸ್, ನಾವಿವತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸಿಕ್ ಬಗ್ಗೆ ನೋಡೋಣ. ಗೈಸ್, ಈ ಪೇಜ್ನಲ್ಲಿ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್. ಫಸ್ಟ್ ಈ ಗ್ರೇನ್ ಏರಿಯಾ ನೋಡಿ, ಪ್ರೈಸ್ ಕೆಳಗೆ ಬರ್ತಾ ಬರ್ತಾ ಈ ಲೆವೆಲ್ಗೆ ಬಂದಮೇಲೆ ಮತ್ತೆ ಮೇಲಕ್ಕೆ ಹೋಗುತ್ತೆ. ಅಂದರೆ ಅಲ್ಲಿ ಬೈಯರ್ಸ್ ರೆಡಿ ಇದ್ದಾರೆ, ಅದಕ್ಕೆ ಮಾರ್ಕೆಟ್ ಬೌನ್ಸ್ ಆಗುತ್ತೆ. ಈ ಲೆವೆಲ್ನ ನಾವು ಸಪೋರ್ಟ್ ಅಂತ ಕರಿತೀವಿ. ಸಿಂಪಲಾಗಿ ಹೇಳಬೇಕಂದ್ರೆ ಮಾರ್ಕೆಟ್ ಕೆಳಗೆ ಹೋಗೋದನ್ನು ಸ್ಟಾಪ್ ಮಾಡೋ ಪ್ಲೇಸ್ನೇ ನಾವು ಸಪೋರ್ಟ್ ಅಂತ ಕರಿತೀವಿ. ಈ ಆರೋ ನೋಡಿ, 3 ಸಲ ಸೇಮ್ ಏರಿಯಾ ಟಚ್ ಮಾಡಿ ಪ್ರೈಸ್ ಮೇಲಕ್ಕೆ ಹೋಗಿದೆ ಅಂದರೆ ಇದು ಸ್ಟ್ರಾಂಗ್ ಸಪೋರ್ಟ್ ಅಂತ. ಈಗ ಈ ರೆಡ್ ಏರಿಯಾನ ನೋಡಿ, ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಈ ಲೆವೆಲ್ ಟಚ್ ಮಾಡಿದ ಮೇಲೆ ಮಾತ್ರ ಕೆಳಗೆ ಬರ್ತಿದೆ. ಯಾಕೆ ಅಂದರೆ ಅಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಈ ಲೆವೆಲ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸಿಂಪಲಾಗಿ ಹೇಳಬೇಕಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗೋದನ್ನು ಸ್ಟಾಪ್ ಮಾಡೋ ಜಾಗನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ರೆಡ್ ಆರೋ ನೋಡಿ, ಪ್ರತಿ ಸಲ ಸೇಮ್ ಲೆವೆಲ್ ಟಚ್ ಮಾಡಿ ಮಾರ್ಕೆಟ್ ಕೆಳಗೆ ಬಂದಿದೆ ಅಂದರೆ ಅದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಅರ್ಥ. ಟ್ರೇಡಿಂಗ್ನಲ್ಲಿ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಮಾರ್ಕೆಟ್ ರಿಪೀಟೆಡ್ಲಿ ಈ ಝೋನ್ಗೆ ರೆಸ್ಪೆಕ್ಟ್ ಕೊಡುತ್ತೆ. ಅದರಿಂದ ಚಾರ್ಟ್ನಲ್ಲಿ ನಾವು ಸ್ಟ್ರಾಂಗ್ ಲೆವೆಲ್ಸ್ನ ಗುರ್ತು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್.